ಎಲ್ಲರಿಗೂ ಬೆಳಗಿನ ಶುಭೋದಯ. ಡೇ 7 ಆಫ್ 75 ಡೇಸ್ ಸ್ಟಡಿ ಚಾಲೆಂಜ್ಗೆ ಸ್ವಾಗತ. ನಾನಿವತ್ತೆದ್ದು 6:30 ಆಗಿತ್ತು. ಅದಾದಮೇಲೆ ಎದ್ದು ಫ್ರೆಶಪ್ ಆಗಿ ಮೆಡಿಟೇಷನ್ ಮಾಡಿ ಸ್ವಲ್ಪ ನನ್ನ ಬುಕ್ಸ್ನೆಲ್ಲ ಸಾರ್ಟ್ ಮಾಡಬೇಕಿತ್ತು. ಹಾಗಾಗಿ ನಾನು ರೂಮಿಗೆ ಬಂದೆ. ಆ್ಯಂಡ್ ಕೆಲವು ಬುಕ್ಸ್ಗಳ ಬಗ್ಗೆ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ. ಸೊ ಆ ಬುಕ್ಸ್ಗಳನ್ನ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಇವಾಗ ಬಂದೆ. ಅದು ಸಣ್ಣದಾಗಿ ವಿಡಿಯೋ ಆಗಿದೆ, ಸೊ ಅದನ್ನು ಪಾಸ್ ಮಾಡಿಬಿಟ್ಟು ನೋಡಿ. ಇದು ಉಲ್ಟಾ ಕಾಣಿಸ್ತಿದೆ ಫ್ರಂಟ್ ಕ್ಯಾಮ್ರಾ ಹಿಡಿದಿದ್ದರಿಂದ. ಅದು ಮೇನ್ಸ್ಗೆ ರೆನಾಲ್ಡ್ಸ್ ಅವ್ರದ್ದು, ಇದು ಪ್ರಿಲಿಮ್ಸ್ಗೆ. UPSCಗೆ ಭಾಳ ಹೆಲ್ಪ್ ಆಗುತ್ತೆ ಇವೆರಡು ಬುಕ್ಕು. ಅದಾದಮೇಲೆ ನಾನು ಹಿಂದಿನದ್ರಲ್ಲಿ ಹಾಕಿದ್ದೀನಿ ಬ್ಯಾಂಕಿಂಗ್ ಎಕ್ಸಾಮ್ಗೆ ಒಂದು ಆ್ಯಪ್ಟಿಟ್ಯೂಡ್ ಇದೆ. ಅದು ಬಿಟ್ಟರೆ GS ಅಗರ್ವಾಲ್ ಅವ್ರದ್ದು ತುಂಬ ಚೆನ್ನಾಗಿದೆ. ಆಮೇಲೆ ಎಲ್ಲದನ್ನೂ ಸಾಲ್ಟ್ ಮಾಡಿದೆ. ಇವತ್ತಿಂದ ಜಿಯೋಗ್ರಫಿ ಮತ್ತೆ ಪುನಃ ಫಸ್ಟಿಂದ ಸ್ಟಾರ್ಟ್ ಮಾಡೋಣ ಅಂತ ಅದ್ರ NCERT ನೋಟ್ಸ್ನೆಲ್ಲ ಕಲೆಕ್ಟ್ ಮಾಡಿ ನೋಡ್ತಾ ಇದ್ದೆ. ಜಿಯೋಗ್ರಫಿ ತುಂಬ ಇಂಪಾರ್ಟೆಂಟ್. ಅಂದರೆ ಇವೆಲ್ಲ ಫ್ರಮ್ 6th ಓದಿ, ಬಟ್ 11th ಸ್ಟ್ಯಾಂಡರ್ಡ್ದು ಈಗ ಫಿಸಿಕಲ್ ಜಿಯೋಗ್ರಫಿ ನಾನು ಹೇಳ್ತಿದ್ದೀನಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಪ್ರೀವಿಯಸ್ ಇಯರ್ಸ್ದು ಕ್ವೆಶ್ಚನ್ ಪೇಪರ್ಸ್ ನೀವು ನೋಡಿದ್ರೆ UPSCಲಿ ತುಂಬ ಅದೇನೇ ಬಂದಿದೆ. ಅದೆಷ್ಟೇ ಓದಿದ್ರು ಮತ್ತು ಅದನ್ನೇ ಓದೋಣ ಅಂತ ಸ್ಟಾರ್ಟ್ ಮಾಡಿ ಓದ್ತಾ ಇದ್ದೀನಿ. ಜಿಯೋಗ್ರಫಿ ಒಂಥರ ಖುಷಿ ಅನಿಸುತ್ತೆ ಓದೋದಕ್ಕೆ. ಸೊ ಫಸ್ಟು ಹಾಗೇ ಏನೇನಿದೆ ಅಂತೆಲ್ಲ ಬುಕ್ಕಲ್ಲಿ ನೋಡ್ಕೊಂಡು ಹೋದೆ, ಇದು ಆಥರ್ ಬುಕ್ಕಲ್ಲಿ. ನೆಕ್ಸ್ಟ್ ಊಟ ಮಾಡಿಬಿಟ್ಟು ಬಂದುಬಿಟ್ಟು ಓದೋಣ ಅಂತ ಅಂದ್ಬಿಟ್ಟು ಊಟಕ್ಕೆ ಬಂದೆ. ಇವತ್ತು ಸಂಡೇ ಸ್ಪೆಷಲ್. ಅದಾದಮೇಲೆ ಮತ್ತೆ ಓದಕ್ಕೆ ಬಂದೆ ನಾನು. ಸೊ ಓದ್ತಾ ಒಂಥರ ತುಂಬಾ ಖುಷಿ ಅನಿಸುತ್ತೆ, ಯಾಕೆಂದರೆ ಮೊದಲೇ ಒಂದು ಸ್ವಲ್ಪ ಗೊತ್ತಿರುತ್ತಲ್ವ. ಸೊ ಅದ್ರದ್ದು ಆಥರ್ ಬುಕ್ನ ಓದ್ತಾ ಸಂಜೆ ಆಯಿತು. ನಮ್ಮ ಮನೆ ಟೆರೆಸ್ ಮೇಲೆ ಬಂದರೆ ಏನೋ ಒಂಥರ ಖುಷಿ ಅನಿಸುತ್ತೆ. ಆ ಗ್ರೀನರಿ ನೋಡಿದ್ರೇ ಒಂಥರ ಖುಷಿ ಅನಿಸುತ್ತೆ. ಯೂಶ್ವಲಿ ಸನ್ಸೆಟ್ ಮತ್ತು ಸನ್ರೈಸ್ ತುಂಬಾ ಒಳ್ಳೆ ಥೆರಪಿ ಅಂತ ಹೇಳ್ಬೋದು. ನಾನು ಮತ್ತೆ ಸಂಜೆ ಓದೋಣ ಅಂತ ಬಂದೆ. ಫಿಸಿಕಲ್ ಜಿಯೋಗ್ರಫಿ ಓದೋಣ ಅಂತ ಬಂದೆ 11th ಸ್ಟ್ಯಾಂಡರ್ಡ್ದು. ಸೊ ಇದನ್ನು ನಾನು ಮುಂಚೆನೇ ಓದಿದ್ದೆ ಒಂದು ಸಲ, ಅಂದರೆ ಶಾರ್ಟ್ ನೋಟ್ಸ್ ಮಾಡಿಕೊಂಡು ವೀಡಿಯೋಸ್ ನೋಡ್ಕೊಂಡು ಓದಿದ್ದೆ. ಇವಾಗ ಕಂಪ್ಲೀಟಾಗಿ ಟೆಕ್ಸ್ಟ್ ಬುಕ್ನೇ ನೋಡ್ಕೊಂಡು ಓದೋಣ ಅಂದ್ಬಿಟ್ಟು NCERTನ ಫಾಲೋ ಮಾಡ್ತಿದ್ದೀನಿ. ಯಾರಿಗೆಲ್ಲ DCERT ಇದೆ ಅದನ್ನು ಓದ್ಕೊಂಡ್ರೂ ಆಯಿತು. ಕನ್ನಡ ಮೀಡಿಯಮಲ್ಲಿ ಕನ್ನಡ ಓದ್ಕೊಂಡ್ರೆ ಓಕೆ, ಏನೂ ತೊಂದರೆ ಇಲ್ಲ. ಬಟ್ ನನಗೆ ಫಸ್ಟಿಂದನೂ ಕನ್ನಡದ್ದು ಅಷ್ಟೊಂದು ಟಚ್ ಇಲ್ಲ ಬುಕ್ಸ್ ಎಲ್ಲ. ಸೊ ನನಗೆ ಅಷ್ಟು ಗೊತ್ತಾಗಲ್ಲ. ಇಂಗ್ಲೀಷ್ ಬುಕ್ಸ್ ಆದರೆ ನಾನು ರೆಫರ್ ಮಾಡೋದಕ್ಕೆ ಹೇಳ್ತೀನಂತೆ, ಯಾಕೆಂದರೆ ಕನ್ನಡದ ನನಗೆ ಅಷ್ಟು ಐಡಿಯಾಸ್ ಇಲ್ಲ ಯಾವ್ಯಾವ ಬುಕ್ಸ್ನ ಓದಿದ್ರೆ ಬೆಸ್ಟ್ ಇದೆ ಅಂತ. ಸೊ ತುಂಬಾ ಚೆನ್ನಾಗಿದೆ ಈ ಬುಕ್ಕು. ನಾನು ಆಲ್ಮೋಸ್ಟ್ 5 ಚಾಪ್ಟರ್ಸ್ನ ಮುಗಿಸಿದ್ದೀನಿ. ಸೊ ನಾನು ಈ ವಿಡಿಯೋ ಮಾಡಬೇಕಾದ್ರೆ 7 o'clock ಆಗಿದೆ. ಅಷ್ಟರೊಳಗೆ ನಾನು 5 ಚಾಪ್ಟರ್ಸ್ನ ಮುಗಿಸಿದ್ದೀನಿ. ಸ್ವಲ್ಪ ವರ್ಕ್ ಇದೆ, ಸೊ ಆಚೆ ಹೋಗಿ ಬಂದು ಇನ್ನೊಂದು ಸ್ವಲ್ಪ ನಾನು ಓದ್ತೀನಂತೆ. ಸೊ ಇನ್ನು 8 months ಇದೆ UPSCಗೆ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಒಂದು ಪುಟಾಣಿಯಾಗಿ ಶೆಡ್ಯೂಲ್ಸ್ನ ಹಾಕ್ಕೊಂಡಿದ್ದೀನಿ. ಸೊ ನನ್ನ ಟೈಮ್ ಟೇಬಲ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆಲ್ಲರಿಗೂ ತೋರಿಸ್ತೀನಂತೆ. ಇವತ್ತು ನನಗೆ ಸ್ವಲ್ಪ ಬೇರೆ ಕೆಲಸ ಬಂದಿದ್ದರಿಂದ ಇವಾಗ ಇಷ್ಟು ಓದ್ಬಿಟ್ಟು ನಾನು ವರ್ಕಿಗೆ ಹೋಗ್ತಿದ್ದೀನಿ. ಅದಾದಮೇಲೆ ನಾನು ನಾಳೆ ನಿಮಗೆ ಕಂಪ್ಲೀಟ್ ವಿಡಿಯೋದಲ್ಲಿ ಟೈಮ್ ಟೇಬಲ್ ಹೇಗೆ ಹಾಕ್ಕೊಂಡಿದ್ದೀನಿ UPSCಗೆ ಅಂತ ತೋರಿಸ್ಕೊಡ್ತೀನಂತೆ. NCERT ಯಾವಾಗಲೂ ಕಂಪಲ್ಸರಿ ಓದಲೇಬೇಕಾ ಅಂತ ಅಂದರೆ ಅದಕ್ಕೆ ಆನ್ಸರ್ ಅದೆಲ್ಲ ಅವ್ರವ್ರ ಮೇಲೆ ಬಿಟ್ಟಿದ್ದು. ಯಾಕೆಂದರೆ ಡೈರೆಕ್ಟಾಗಿ ಆಥರ್ ಬುಕ್ಕಿಗೆ ಹೋಯ್ತು ಅಂತಂದರೆ ಎಲ್ಲರಿಗೂ ಎಲ್ಲದೂ ಅರ್ಥ ಆಗೋಲ್ಲ. ಈವರೆಗೂ ಅಷ್ಟು ನಾನು ಎಫರ್ಟ್ ಹಾಕೆಲ್ಲ ಓದ್ತಿರಲಿಲ್ಲ. ಜಸ್ಟ್ ಕ್ವೆಶ್ಚನ್ ಆನ್ಸರ್ಸ್ ಎಲ್ಲ ಬರ್ತಿದ್ದೆ, ಅಷ್ಟು ಬಿಟ್ಟರೆ ಓದ್ಬಿಟ್ಟು ಬರೀತಿದ್ದೆ, ಅಷ್ಟು ಬಿಟ್ಟರೆ ನೀನು ಮಾಡ್ತಿರ್ಲಿಲ್ಲ. ಫ್ರಮ್ 8th ಸ್ಟ್ಯಾಂಡರ್ಡ್ ನಾನು ಟೆಕ್ಸ್ಟ್ ಬುಕ್ನ ಓದಿ ನೀಟಾಗಿ ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನನಗೆ ಮತ್ತೆ ಇದನ್ನೆಲ್ಲ ಓದೋದ್ರಿಂದ ಒಂಥರ ಮತ್ತೆ ಫೌಂಡೇಶನ್ ಬಿಲ್ಡ್ ಆದಂಗೆ ಆಗುತ್ತೆ. ಬಟ್ NCERT ಯಾಕೆ ಓದಿ ಅಂತ ಅನ್ನೋದು ಅಂತಂದರೆ ತುಂಬ ಈಸಿಯಾಗಿ ಕೊಟ್ಟಿರ್ತಾರೆ. ಆಥರ್ ಬುಕ್ಕಲ್ಲಿ ತುಂಬ ಡೈರೆಕ್ಟಾಗಿ ಕೊಟ್ಟಿರ್ತಾರೆ. ಅದೊಂದು ಕಾರಣಕ್ಕೆ NCERTನ ಓದಿ ಅಂತ ಹೇಳ್ತಾರೆ ಎಲ್ರೂ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಎಟ್ ದ ಎಂಡ್ ಆಫ್ ದ ಡೇ ನೀವು ಏನು ಬುಕ್ ಓದಿದ್ದೀರಾ, ಏನು ಮಾಡಿದ್ದೀರಾ ಅದೆಲ್ಲ ಬರಲ್ಲ. ನಿಮಗೆ ನೀವು ಓದಿರೋಂಥ ಬುಕ್ಸಿಂದ ಏನು ನೀವು ನಾಲೆಡ್ಜ್ನ ನಿಮ್ಮ ಮೈಂಡಿಗೆ ತೊಗೊಂಡಿದ್ದೀರ ಅದಷ್ಟೇ ಮ್ಯಾಟರ್ ಆಗುತ್ತೆ. ಸೊ ಅದನ್ನು ನೀವು ಹೇಗೆ ಎಕ್ಸಾಮ್ಸಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀರಾ ಅದ್ರ ಮೇಲೆ ಅಷ್ಟೇ ಮ್ಯಾಟರ್ ಆಗುತ್ತೆ. ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೋ ಅಲ್ಲಿ ತನಕನೂ ಓದ್ತೀರಿ. ಯಾಕೆಂದರೆ ಓದಿದಷ್ಟು ನಮ್ಮ ನಾಲೆಡ್ಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬುಕ್ಕಲ್ಲಿ ಏನೋ ಒಂದಿದೆ, ಸೊ ಈ ಬುಕ್ಕಲ್ಲಿ ಅದಿಲ್ಲ ಅಂತಂದರೆ ಅದನ್ನು ತಗೊಂಡು ನೀವು ನೋಟ್ ಮಾಡ್ಕೊಳ್ಳಿ. ಸಪೋಸ್ ಅದೇ ಕಂಟೆಂಟ್ ಇತ್ತು ಅಂದರೆ ನಿಮಗೆ ಒಂಥರ ಅದು ರಿವಿಷನ್ ಆಗುತ್ತೆ. ಸೊ ಅದರಲ್ಲೂ ಇವು ಬಿಡು ರಿವಿಷನ್ ಆಯಿತು ಅಂದ್ಕೊಂಡು ಸುಮ್ಮನಾಗಿ ಏನೇ ಆದ್ರೂ ಕೂಡ ಯಾವುದೇ ನಿಮಗೆ ನೋಟ್ಸ್ ಸಿಕ್ಕಿದ್ರೂ ಕೂಡ, ಇವನ್ ನನ್ನ ರಿಟರ್ನ್ ನೋಟ್ಸ್ ಸಿಕ್ಕಿದ್ರೂ ಕೂಡ ನೀವಾಗಿ ಬರ್ಕೊಳ್ಳೋದನ್ನ ಸ್ಟಾರ್ಟ್ ಮಾಡಿ. ಯಾಕೆಂದರೆ ನಾವು ಬರೆದಿರೋದು ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ. ನಿಮಗೆ ನಮ್ಮ ಸಾಯಿ ದೇವ್ಸ್ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ನಮ್ಮ ಸಪೋರ್ಟ್ ನಮ್ಮಲ್ಲೇ ಸದಾ ಇರಲಿ. ಥ್ಯಾಂಕ್ ಯು.